ನಮಸ್ತೆ, ವೆಲ್ಕಮ್ ಟು ಗುಣವಂಶ್ ಕಿಚನ್ ಲ್ಯಾಬ್. ಇವತ್ತಿನ ಸ್ಪೆಷಲ್ ಕಡಾಯಿ ಪನ್ನೀರ್ ಹೇಗೆ ಮಾಡೋದು ಅಂತ ನೋಡೋಣ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಕಡಾಯಿ ಪನ್ನೀರು ಮನೆಯಲ್ಲೇ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ. ಈ ಕಡಾಯಿ ಪನ್ನೀರ್ಗೆ ಹಾಕುವಂತಹ ಕಡಾಯಿ ಮಸಾಲ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆ ಪೌಡರ್ನ ರೆಡಿ ಮಾಡಿಕೊಂಡು ಈಗ ಕಡಾಯಿ ಪನ್ನೀರ್ನ ರೆಡಿ ಮಾಡೋಣ. ಇವತ್ತು ಚಪಾತಿಗೆ, ನಾನ್ಗೆ, ಕುಲ್ಚಾಗೆ ಒಳ್ಳೆ ಸೈಡ್ ಡಿಶ್ ಇದು. ಈ ಕಡಾಯಿ ಪನ್ನೀರ್ ಮಾಡೋದಕ್ಕೆ ಮೊದಲನೇದಾಗಿ ತರಕಾರಿಗಳು ನೋಡಿ, ಕ್ಯಾಪ್ಸಿಕಮ್ ಬೇಕು, ಹಾಗೆ ಟೊಮೊಟೊ, ಈರುಳ್ಳಿ ಮತ್ತು ಪನ್ನೀರು ಇದಿಷ್ಟನ್ನು ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು. ಟೊಮೊಟೊ ಬೀಜ ಎಲ್ಲ ತೆಗೆದಿರಬೇಕು, ಕ್ಯಾಪ್ಸಿಕಮು ಹಾಗೇ ಈ ರೀತಿ ಸ್ಲೈಸ್ ಮಾಡಿ ಇಟ್ಕೊಳ್ಳಿ. ಈ ಕಡಾಯಿ ಪನ್ನೀರ್ಗೆ ಕಡಾಯಿ ಮಸಾಲ ಪೌಡರ್ ಮಾಡೋದು ನೋಡೋಣ. ಅದಕ್ಕೆ ಕೊತ್ತಂಬರಿ ಬೀಜ ಸ್ವಲ್ಪ, ಒಂದು ಚಮಚದಷ್ಟು, ಹಾಗೆ ಇದಕ್ಕೆ ಒಂದು 3-4 ಲವಂಗ, ಹಾಗೆ ಇದಕ್ಕೆ ಒಂದು 3 ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಸೋಂಪು, ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಕರಿಮೆಣಸು, ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ರೋಸ್ಟ್ ಮಾಡಬೇಕು. ರೋಸ್ಟ್ ಆದಮೇಲೆ ಸ್ವಲ್ಪ ತಣ್ಣಗೆ ಮಾಡಿ ಮಿಕ್ಸರ್ ಜಾರಲ್ಲಿ ಅಥವಾ ಕುಟಾಣಿಲಿ ಕುಟ್ಕೋಬೇಕು. ನೋಡಿ, ತುಂಬ ಪೌಡರ್ ಆಗೋದು ಬೇಡ, ಇಷ್ಟು ಕ್ರಷ್ ಆಗಿದ್ರೆ ಸಾಕು. ಈಗಿದು ಕಡಾಯಿ ಮಸಾಲ ಪೌಡರ್ ರೆಡಿಯಾಗಿದೆ ನೋಡಿ. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಹಾಗೆ ಇದಕ್ಕೆ ಸ್ವಲ್ಪ ತುಪ್ಪನೂ ಹಾಕೋತಾ ಇದ್ದೀನಿ. ಎಣ್ಣೆ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಇದಕ್ಕೆ ಜಜ್ಜಿಟ್ಕೊಂಡಿರೋಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊ ಹಾಕ್ತಾಯಿದ್ದೀನಿ. ಇಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ತುಂಬ ಸಾಫ್ಟ್ ಆಗಬೇಕು, ಹಾಗೆ ಫ್ರೈ ಮಾಡ್ಕೊಳ್ಳಿ. ಇದಕ್ಕೀಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು. ಈರುಳ್ಳಿ ಟೊಮೆಟೊ ಎಲ್ಲ ನೀಟಾಗಿ ಸಾಫ್ಟಾಗಿ ಬೇಯಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೀಗ ಉಪ್ಪು ಹಾಕೋತಾ ಇದ್ದೀನಿ, ಹಾಗೆ ಸ್ವಲ್ಪ ಅರಿಶಿನದ ಪುಡಿ ಇದಿಷ್ಟು ಹಾಕಿ ನೀಟಾಗಿ ಫ್ರೈ ಮಾಡಿ. ಇದಕ್ಕೀಗ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ನೋಡಿ, ಟೊಮೊಟೊ ಸಾಫ್ಟ್ ಆಗ್ತಾಯಿದೆ. ಈಗ ಇದಕ್ಕೆ 1 ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ನಾವು ಮುಂಚೆ ರೆಡಿ ಮಾಡಿಟ್ಕೊಂಡಿರೋಂತಹ ಕಡಾಯಿ ಮಸಾಲ ಹಾಕೋಬೇಕು. ಇದಕ್ಕೀಗ ಬಿಸಿ ನೀರು ಹಾಕೋಬೇಕು ಸ್ವಲ್ಪ. ಟೊಮೊಟೊ ಈರುಳ್ಳಿ ಎಲ್ಲ ತುಂಬ ಸಾಫ್ಟ್ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಬಿಸಿ ನೀರು ಹಾಕೋದ್ರಿಂದ ನೀಟಾಗಿ ಅದು ಬೇಯುತ್ತೆ. ಈ ಗ್ರೇವಿ ಥರ ಆಗುತ್ತೆ ನೋಡಿ. ಇವಾಗ ಇದಕ್ಕೆ ಟೊಮೆಟೊ ರುಬ್ಬೋದೆಲ್ಲ ಏನು ಬೇಡ, ಈಗ ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ಅದೇ ಗ್ರೇವಿ ನೀಟಾಗಿ ಆಗುತ್ತೆ. ಇದನ್ನ ಈಗ ಪಕ್ಕಕ್ಕೆ ಇಟ್ಕೊಂಡು ಇನ್ನೊಂದು ಬಾಣಲೆ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೀಗ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕ್ಯಾಪ್ಸಿಕಮ್ಮು, ಈರುಳ್ಳಿ ಮತ್ತು ಟೊಮೆಟೊ, ಹಾಗೆ ಪನ್ನೀರ್ ಎಲ್ಲನೂ ಹಾಕಿ ಫ್ರೈ ಮಾಡ್ಕೋಬೇಕು.
ವೆಜಿಟೇಬಲ್ ಫ್ರೈ ಮಾಡುವಾಗ ಫ್ಲೇಮ್ ಹೈ ಇರಲಿ. ಹೈ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ಆ ಕ್ರಂಚಿನೆಸ್ ಆಗೇ ಇರುತ್ತೆ. ಇದಕ್ಕಿವಾಗ ನಾವು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಕಡಾಯಿ ಮಸಾಲ, ಅದನ್ನು ಇದಕ್ಕೂ ಸ್ವಲ್ಪ ಹಾಕಬೇಕು. ಸ್ವಲ್ಪ ಕಸೂರಿ ಮೇಥಿ ಹಾಕಬೇಕು. ಅದಷ್ಟನ್ನು ಹಾಕಿ ವೆಜಿಟೇಬಲ್ಸ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಹಾಕೋದು ಬೇಡ, ಸ್ವಲ್ಪ ಸ್ವಲ್ಪ ಹಾಕಿ. ಈಗ ವೆಜಿಟೇಬಲ್ಸ್ ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಸಾಲನ ಇದಕ್ಕೆ ಹಾಕಬೇಕು. ಹಾಗೆ ಸ್ವಲ್ಪ ನೀರು ಹಾಕಿ ಈಗ ವೆಜಿಟೇಬಲ್ ಸ್ವಲ್ಪ ಸಾಫ್ಟ್ ಆಗೋ ಥರ ಬೇಯಿಸ್ಕೊಳ್ಳಿ. ನೋಡಿ, ಈಗ ಎಣ್ಣೆ ಎಲ್ಲ ಸಪ್ರೇಟ್ ಆಗ್ತಾ ಇದೆ. ಈಗ ನೀಟಾಗಿ ಬೇಯ್ತಾ ಇದೆ. ನೀವು ಉಪ್ಪು ಚೆಕ್ ಮಾಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದಕ್ಕೆ ಕಟ್ ಮಾಡಿ ಇಟ್ಕೊಡ್ರಿ ಅಂತ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ. ಫ್ರೆಶ್ ಕ್ರೀಮ್ ಇಲ್ಲಾಂದರೆ ನೀವು ಹಾಲಿನ ಕೆನೆ ಹಾಕೋಬೋದು. ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ನೋಡಿ ಎಷ್ಟು ರಿಚಾಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ, ಬಟರ್ ನಾನ್ ಜೊತೆ, ಕುಲ್ಚಾ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾದರೆ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ. ದಯವಿಟ್ಟು ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.